ಫ್ರೆಂಡ್ಸ್, ನಾನು ಮೇಘುಗೌಡ. ವೆಲ್ಕಮ್ ಟು ಮೇಘುಗೌಡಾಸ್ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಮ್ಮ ಮನೆಯ ಒಂದು ಪುಟ್ಟ ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ನಮ್ಮ ಮನೆ ಹೇಗಿದೆ ಅಂತ ನಾನು ಶೇರ್ ಮಾಡ್ಕೊಳ್ತೀನಿ, ತೋರಿಸ್ತೀನಿ. ಸೊ ಇದು ನಮ್ಮ ಮನೆಯ ಎಂಟ್ರೆನ್ಸ್. ಆ್ಯಂಡ್ ಇಲ್ಲಿ ಎಂಟ್ರಿ ಆಗಿದ ತಕ್ಷಣ ಇಲ್ಲಿ ಗ್ರಿಲ್ ಟೈಪ್ ಗೇಟ್ ಹಾಕಿದ್ದೀವಿ, ಬಿಕಾಸ್ ಇಲ್ಲಿ ಕೋತಿಗಳ ಕಾಟ ಜಾಸ್ತಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಎಂಟ್ರಿ ಆಗಿದ ತಕ್ಷಣವೇ ನಮ್ಮ ಮನೆಯ ಲಿವಿಂಗ್ ಏರಿಯಾ ಅಥವಾ ಪುಟ್ಟದಾಗಿ ಚೊಕ್ಕದಾಗಿ ಇರುವಂತಹ ಹಾಲ್ ಆಗಿರ್ಬೋದು ಅದು. ಆ್ಯಂಡ್ ಈ ಕಡೆ ನಾವು ಸೋಫಾ ಸೆಟ್ ಹಾಕಿದ್ದೀವಿ. ಈ ಕಡೆ ಆ ಕಡೆ ಜಾಗ ಸಾಲಲ್ಲ ಅಂತ ಅಂದ್ಬಿಟ್ಟು ಇಲ್ಲೊಂದು ಸೋಫಾ ಸೆಟ್ ಹಾಕಿದ್ದೀವಿ. ಸೊ ಇನ್ನು ಈ ಕಡೆ ಬಂತು ಅಂತಂದರೆ ನಮ್ಮ ಮನೆಯ ದೇವರು ಇರುವಂತಹ ಜಾಗ, ನಮ್ಮ ದೇವರ ಮನೆ. ಸೊ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆ ಬೇಗ ಎದ್ದು ಪೂಜೆ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡಿ ಪೂಜೆ ಮಾಡಿಬಿಟ್ಟಿದ್ದೆ ನಾನು. ಆ್ಯಂಡ್ ಇದು ನಮ್ಮ ಟಿ ವಿ ಯೂನಿಟ್. ಇಲ್ಲಿ ನಾನು ನನ್ನ ಹಸ್ಬೆಂಡ್ ಕೊಟ್ಟಿರೋಂತಹ ಗಿಫ್ಟ್ಸ್ ಆಗಿರ್ಬೋದು, ಗಣೇಶ ಆಗಿರ್ಬೋದು, ಸಾಯಿಬಾಬಾ ಫೋಟೋ ಆಗಿರ್ಬೋದು, ಮತ್ತು ನನ್ನ ಮಗನಿಗೆ ಬೇಕಾಗಿರುವಂಥ ಮೆಡಿಸನ್ಸ್ ಎಲ್ಲ ನಾನು ಕೈಗೆಟಕಂಗೆ ನಾನು ಇಟ್ಕೊಂಡಿರ್ತೀನಿ. ಆ್ಯಂಡ್ ಇದು ನನ್ನ ಸ್ಟೋರೇಜ್ ರ್ಯಾಕ್, ಚಿಕ್ಕದಾಗಿ ನನ್ನ ಮಗನ ಆಟ ಸಾಮಾನು ಟಾಯ್ಸ್ ಎಲ್ಲ ಹಾಕ್ಕೊಳ್ಳೋಕ್ಕೆ. ಆ್ಯಂಡ್ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದು ನಾನು ಗ್ರಾಸರೀಸ್ನ ಸ್ಟೋರೇಜ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಇದು ನಮ್ಮ ಲಿವಿಂಗ್ ಏರಿಯಾ. ಆ್ಯಂಡ್ ಇನ್ನು ಈ ಕಡೆ ಬಂದರೆ ನಮ್ಮ ಮನೆಯಲ್ಲಿ 2 ರೂಮ್ಸ್ ಇದೆ. ಸೊ ಆ ಕಡೆ ಇರೋದು ನಾನು ಇರುವಂತಹ ರೂಮ್. ಸೊ ನನ್ನ ರೂಮಲ್ಲಿ ನನ್ನ ಮಗನ ಸೈಕಲ್ ಆಗಿರ್ಬೋದು ಸಿಂಪಲ್ಲಾಗಿ ಇಟ್ಕೊಂಡಿದ್ದೀವಿ. ಇನ್ನು ನಾವು ನಾವಿರುವಂಥ ಈ ಮನೆಯಲ್ಲಿ ಕಬೋರ್ಡ್ಸ್ ಏನೂ ಮಾಡಿಲ್ಲ. ಸ್ಟೋರೇಜ್ ರ್ಯಾಕ್ ಕಬೋರ್ಡ್ಸ್ ಏನು ಮೇಲೆ ಬರುತ್ತೆ. ಸೊ ಇನ್ನು ಹೇಗಿದ್ರೂ ನಾವು ಕೆಳಗಡೆ ಶಿಫ್ಟ್ ಮಾಡ್ತೀವಿ, ಅಲ್ಲಿ ಸ್ಟೋರೇಜ್ ರ್ಯಾಕ್ ಆಗಿರ್ಬೋದು, ಕಬೋರ್ಡ್ಸ್ ಆಗಿರ್ಬೋದು ಮಾಡಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು, ಈ ಮನೆಯದು ಒಂದು ಪುಟ್ಟ ಹೋಮ್ ಟೂರ್ ಇರಲಿ ಅಂತ ಅಂದ್ಬಿಟ್ಟು ಇನ್ನು ಹೇಗಿದ್ರೂ ಶಿಫ್ಟ್ ಆಗ್ತೀವಿ ಅಂತ ಅಂದ್ಬಿಟ್ಟು ಮಾಡ್ತಿದ್ದೀನಿ. ಆ್ಯಂಡ್ ಇನ್ನು ಅಲ್ಲಿ ನಮ್ಮ ರಾಷ್ಟ್ರೀಯ ಕವಿಗಳು ಫೋಟೋನ ಹಾಕಿದ್ದೀನಿ. ನನ್ನ ಮಗನಿಗೆ ಸ್ವಲ್ಪ ನಾಲೆಜ್ ಕೊಡೋಣ ಅಂತ ಅಂದ್ಬಿಟ್ಟು ಕವಿಗಳ ಫೋಟೋಸ್ ಹಾಕಿ ಇಟ್ಟಿದ್ದೀನಿ. ಆ್ಯಂಡ್ ಈ ಕಡೆ ಬಂದರೆ ನನ್ನ ಮಗನ ಫೋಟೋಸ್, ಅವನು ಹುಟ್ಟಿದಾಗಿಂದ ಹಿಡಿದು ಉಂಟು ಫೋಟೋಸ್ ಎಲ್ಲ ಅಲ್ಲಿ ಕೊಲ್ಯಾಜ್ ಮಾಡಿ ಹಾಕಿರೋದು. ಆ್ಯಂಡ್ ಇದು ನನ್ನ ಸೀಮಂತದ ಫೋಟೋ. ಆ್ಯಂಡ್ ಇನ್ನೊಂದು ಫೋಟೋ ಇದೆ, ಅದು ನಾನು ನನ್ನ ಹಸ್ಬೆಂಡಿಗೆ ಗಿಫ್ಟ್ ಮಾಡಿದ್ದು. ಸೊ ಇದು ನನ್ನ ಮತ್ತು ನನ್ನ ಹಸ್ಬೆಂಡ್ನ ಕೊಲ್ಯಾಜ್ ಮಾಡಿರೋಂತಹ ಫೋಟೋಸ್. ಆ್ಯಂಡ್ ಈ ಕಡೆ ಬಂದರೆ ಇಲ್ಲಿ ದೊಡ್ಡ ವಿಂಡೋ ಇದೆ. ಬೆಳಕಿಗೇನು ಜಾಸ್ತಿನೇ ಬರುತ್ತೆ, ಸೂರ್ಯ ಹುಟ್ಟಿದ ತಕ್ಷಣವೇ ಬೆಳಕು ಹಂಗೆ ಬರುತ್ತೆ. ಸೊ ಇದು ನಮ್ಮ ಮನೆಯ ಪುಟ್ಟ ಲಿವಿಂಗ್ ಏರಿಯಾ ಆ್ಯಂಡ್ ನನ್ನ ರೂಮ್ ಆಗಿತ್ತು. ಆ್ಯಂಡ್ ಈ ಕಡೆ ಬಂದರೆ ನಮ್ಮಮ್ಮ ಇರುವಂತಹ ರೂಮ್. ಸೊ ಇಲ್ಲಿ ಕೂಡ ಅಷ್ಟೇ, ಇಲ್ಲಿ ವಾಷಿಂಗ್ ಮಿಷಿನ್ನ ಇಟ್ಕೊಂಡಿದ್ದೀವಿ. ಆ್ಯಂಡ್ ಇಲ್ಲಿ ನನ್ನ ಮಗನ ಟಾಯ್ಸ್ ಆಗಿರ್ಬೋದು, ಚೇರ್ ಆಗಿರ್ಬೋದು. ಈ ರೂಮ್ಗೆ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಸೊ ಇದು ನಮ್ಮಮ್ಮ ಇರುವಂತಹ ಜಾಗ. ಸೊ ನಮ್ಮ ಮನೆ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸ್ತೀರಾ ಅಲ್ವಾ. ಸೊ ಸಿಂಪಲ್ಲಾಗಿ ಚಿಕ್ಕದಾಗಿದೆ. ಸೊ ಇದು ಕೂಡ ಅಷ್ಟೇ, ನಾವೇನು ಕಬೋರ್ಡ್ಸ್ ಏನು ಮಾಡಿಲ್ಲ. ಇನ್ನು ಕೆಳಗಡೆ ಶಿಫ್ಟ್ ಆಗ್ತೀವಿ, ಇನ್ನು ಇದಕ್ಕೂ ಮಾಡಿಸ್ಬೇಕು. ಕೆಳಗಡೆ ಎಲ್ಲ ರೆಡಿ ಮಾಡಿಸ್ತಾ ಇದ್ದಾರೆ. ಸೊ ಇದೆಲ್ಲ ಇದು ರೆಡಿ ಆದಮೇಲೆ ನಾನು ಮತ್ತೆ ನಮ್ಮ ಶಿಫ್ಟಿಂಗ್ ಮಾಡ್ತೀವಲ್ಲ ನಮ್ಮ ಮನೆಗೆ, ಆಗ ನಾನು ತೋರಿಸ್ತೀನಿ ಆ ಮನೆ ಹೇಗಿದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಇದು ಅಟ್ಯಾಚ್ಡ್ ಬಾತ್ರೂಮ್. ಮನೆ ಯಾವುದಾದ್ರೇನು, ದೊಡ್ಡದಾದ್ರೇನು, ಚಿಕ್ಕದಾದ್ರೇನು, ಮನೆಯಲ್ಲಿರುವಂತಹ ಮನಸ್ಸುಗಳು ಒಳ್ಳೆಯದಾಗಿರಬೇಕು. ಗುಡಿಸಲಲ್ಲಿದ್ರೂ ನಾವು ಸಂತೋಷವಾಗಿರ್ತೀವಿ, ಅರಮನೆಯಲ್ಲಿದ್ರೂ ಸಂತೋಷವಾಗಿರ್ತೀವಿ. ಎಲ್ಲೇ ಇದ್ರೂ ನೆಮ್ಮದಿಯಾಗಿರಬೇಕು ಅನ್ನೋದೇ ನನ್ನ ಪಾಲಿಸಿ. ಸೊ ಇದು ನಮ್ಮ ಅಡುಗೆ ಮನೆ ಕಿಚನ್, ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಇರುವಂತಹ ಜಾಗ. ಸೊ ಇಲ್ಲಿ ನಾವು ಫ್ರಿಜ್ನ ಇಟ್ಟಿರೋದ್ರಿಂದ ಸ್ವಲ್ಪ ಚಿಕ್ಕದಾಗಿ ಕಟ್ಟಕ್ಕೆ ಅನಿಸುತ್ತೆ ಅಷ್ಟೇ. ಆ್ಯಂಡ್ ಇನ್ನು ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ. ನಾವು ಬೆಂಗಳೂರಲ್ಲಿದ್ದಾಗ ಬಾಡಿಗೆ ಮನೆಯಲ್ಲೇ ಇದ್ದಿದ್ದು. ಸೊ ಈಗ ಮದುವೆ ಆಗಿ ಬಂದಮೇಲೆ ಹಸ್ಬೆಂಡ್ ಜೊತೆ ಸ್ವಂತ ಮನೆಯಲ್ಲಿ ಇದ್ದೀವಿ. ಸೊ ಎಲ್ಲಿದ್ದರೆ ಏನು, ಹೇಗಿದ್ದರೆ ಏನು, ಸಂತೋಷವಾಗಿ ಜೀವನನ ಸಾಗಿಸ್ಬೇಕು. ಅರಮನೆ ಇದೆ ಅಂತ ಅಂದ್ಬಿಟ್ಟು ಜಾಸ್ತಿನೂ ಕೊಂಡಾಡಬಾರ್ದು, ಗುಡಿಸಲಲ್ಲಿದ್ದೀವಿ ಅಂತಲೂ ಹಿಗ್ಗಬಾರ್ದು. ದೇವರು ಯಾವಾಗ ಹೇಗೆ ಯಾರನ್ನು ಅರಸನಾಗಿ ಮಾಡ್ತಾನೋ, ಯಾರನ್ನು ಬಡವನಾಗಿ ಮಾಡ್ತಾನೋ ನನಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಸೊ ಇರೋದರಲ್ಲಿ ಖುಷಿಯಾಗಿ ತೃಪ್ತಿಯಾಗಿ ಇದ್ದೀನಿ. ನಾನು, ನಮ್ಮಮ್ಮ, ನನ್ನ ಗಂಡ ಎಲ್ಲರೂ
ಖುಷಿಯಾಗಿದ್ದೀವಿ. ಸೊ ಇಲ್ಲಿ ಒರಳ್ಕಲ್ಲನ್ನ ಅಟ್ಯಾಚ್ ಮಾಡಿದ್ದಾರೆ. ಸೊ ಅದನ್ನು ಮೂವ್ ಮಾಡೋಕ್ಕಾಗೋದಿಲ್ಲ. ಸೊ ಇನ್ನು ಇದು ನಮ್ಮ ಮನೆಯ ಲಿವಿಂಗ್ ಏರಿಯಾ ಆಗಿರ್ಬೋದು, ಕಿಚನ್ ಆಗಿರ್ಬೋದು. ಇನ್ನು ಹೊರಗಡೆ ಬಂದರೆ ಇಲ್ಲಿ ಕ್ಯಾನಪಿ ಥರ ಸ್ವಲ್ಪ ಜಾಗ ಇದೆ. ಆ್ಯಂಡ್ ಇಲ್ಲಿ ನಾವು ಶೂ ರ್ಯಾಕ್ಸ್ ಆಗಿರ್ಬೋದು, ಸ್ಲಿಪ್ಪರ್ ಸ್ಟ್ಯಾಂಡ್ಸ್ ಆಗಿರ್ಬೋದು, ಒಂದು ಸ್ವಿಂಗನ್ನ ಹಾಕಿದ್ದೀವಿ. ಈ ಕಡೆ ಇನ್ನು ಲೆಫ್ಟ್ ಸೈಡಿಗೆ ಬಂದರೆ ಪ್ಯಾಸೇಜ್ ಥರ ಕೊಟ್ಟಿದ್ದಾರೆ. ಸೊ ಬಟ್ಟೆ ಒಣಗಾಕೋದಿದ್ರೆ ಒಣಗಾಕೋಬೋದು. ಸೊ ಇಲ್ಲಿ ನಾವು ಅಷ್ಟಾಗೇನು ಬಟ್ಟೆ ಒಣಗಾಕೋದಿಲ್ಲ. ಸೊ ಇನ್ನು ಮೇಲೆ ಸ್ಟೇರ್ ಕೇಸಿಗೆ ಬಂದರೆ ಅಲ್ಲಿ ಒಂದು ರೂಮ್ ಇದೆ. ಆ ರೂಮಲ್ಲಿ ನಾನು ಹಾಗೆ ಹೇಳ್ದಾಗ್ಲೇ ನಮ್ಮಮ್ಮ ನಾನು ಎಲ್ಲ ಇದ್ದಿದ್ದು ಬೆಂಗಳೂರಲ್ಲೇ. ಸೊ ನಮ್ಮಮ್ಮಗೂ ಇವಾಗ ಹುಷಾರಿಲ್ದಿದ್ದ ಕಾರಣ ಇನ್ನೂ ಒಬ್ಬರೇ ಇರ್ತಾರೆ ಅನ್ನೋ ಕಾರಣಕ್ಕಾಗಿ ನಾವು ನಮ್ಮಮ್ಮನ ನಮ್ಮ ಜೊತೆನೇ ಕರ್ಕೊಂಡು ಬಂದ್ವಿ. ಸೊ ದ್ಯಾಟ್ ಈಸ್ ಒನ್ ಅಡ್ವಾಂಟೇಜ್ ಆ್ಯಂಡ್ ಪ್ರಿವಿಲೇಜ್. ಆ ದೇವ್ರು ನನಗೆ ಸ್ಪೆಷಲ್ಲಾಗಿ ಆಶೀರ್ವಾದ ಮಾಡಿರೋದು. ಮದುವೆ ಆದಮೇಲೆ ನೀನು ನಿಮ್ಮ ಅಮ್ಮನ ಜೊತೆನೇ ಇರು ಅಂತ ಅಂದ್ಬಿಟ್ಟು. ಸೊ ದಟ್ ಈಸ್ ಒನ್ ವೆರಿ ಮಚ್ ಅಡ್ವಾಂಟೇಜ್. ನಮ್ಮಮ್ಮ ನನ್ನ ಜೊತೆನೇ ಇದ್ದಾರೆ. ಸೊ ಇನ್ನು ಬೆಂಗಳೂರು ಬಿಟ್ಟು ಕೋಲಾರಕ್ಕೆ ಶಿಫ್ಟ್ ಆಗುವಾಗ ಏನು ಫರ್ನಿಚರ್ಸ್ ಎಲ್ಲ ಇರುತ್ತೆ, ಸೊ ಅದನ್ನೆಲ್ಲ ನಾವು ಈ ರೂಮಲ್ಲಿ ಹಾಕಿದ್ದೀವಿ. ಸೊ ಇಲ್ಲಿ ನಮ್ಮಮ್ಮನ ಥಿಂಗ್ಸ್ ಎಲ್ಲ ಇದೆ. ಸೊ ಇನ್ನು ಈ ಕಡೆ ಬಂದರೆ ಥ್ರೆಡ್ ಮಿಲ್. ನಾನು ಪ್ರೆಗ್ನೆಂಟ್ ಡೆಲಿವರಿ ಆದಮೇಲೆ ಸೊ ನನ್ನ ಹಸ್ಬೆಂಡ್ ಆನ್ಲೈನಲ್ಲಿ ಬುಕ್ ಮಾಡಿದ್ದು. ನಾನು ನಾನು ಥ್ರೆಡ್ ಮಿಲ್ಲಲ್ಲೇ ಮಾಡೋದು. ಆ್ಯಂಡ್ ಇಲ್ಲಿ ಸೋಫಾ ಸೆಟ್ಸ್ ಆಗಿರ್ಬೋದು, ಆ್ಯಂಡ್ ನಮ್ಮ ಅಪ್ಪನ ಫೋಟೋ ಆಗಿರ್ಬೋದು. ಆ್ಯಂಡ್ ಇದು ವೆರಿ ಸ್ಪೆಷಲ್ ಅಲ್ಮೆರಾ ಅಥವಾ ಬೀರು ಅಂತ ಏನಂತೀವಿ. ಅವರ ಅಪ್ಪ ಕೊಟ್ಟಿದ್ದು ಅನಿಸುತ್ತೆ ನಮ್ಮಮ್ಮಗೆ ಮದುವೆ ಆದ ಹೊಸದ್ರಲ್ಲಿ. ಸೊ ಅದನ್ನು ಇಲ್ಲಿ ಇಟ್ಟಿದ್ದೀವಿ. ಆ್ಯಂಡ್ ಇವರು ನಮ್ಮ ಅಪ್ಪ. ಸೊ ಇಲ್ಲಿ ಈ ರೂಮಲ್ಲಿ ಅಡ್ವಾಂಟೇಜ್ ಏನಂತಂದರೆ ಏನಾದರೂ ಬೇಕಾಗಿರೋ ವಸ್ತುಗಳು ಅಥವಾ ಆಗಿರ್ಬೋದು, ಬೇಡದೇ ಇರೋವಂಥ ವಸ್ತುಗಳಾಗಿರ್ಬೋದು, ಅದನ್ನು ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೆ ಇದೊಂದು ಚಿಕ್ಕ ರೂಮ್ ಆಗಿರುತ್ತೆ. ಆ್ಯಂಡ್ ಕಮ್ಮಿಂಗ್ ಟು ದಿಸ್ ಫೋಟೋ ಮೈಸೆಲ್ಫ್, ಇದು ನಾನು ಚಿಕ್ಕ ವಯಸ್ಸಲ್ಲಿ ನಮ್ಮ ಟ್ಯೂಷನ್ ಟೀಚರ್ ಮಾಡಿಸಿದ. ಅದನ್ನು ಫ್ರೇಮ್ ಹಾಕಿ ಹಾಗೆ ಇಟ್ಕೊಂಡಿದ್ದೀನಿ. ಸೊ ಸಮ್ ಮೂಮೆಂಟ್ಸ್, ಸಮ್ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಹಾಗೆ ಚೆರಿಷ್ ಆಗುತ್ತೆ. ಅದನ್ನು ಅಳ್ಸೋಕ್ಕೂ ಆಗೋಲ್ಲ, ಮರೆಯೋಕ್ಕೂ ಆಗೋಲ್ಲ. ಆ್ಯಂಡ್ ಇನ್ನು ಹೊರಗಡೆ ಬಂದರೆ ನಮ್ಮ ವಾಷಿಂಗ್ ಏರಿಯಾ, ಬಟ್ಟೆ ಒಗೆಯುವಂತಹ ಜಾಗ. ಸೊ ಇನ್ನು ಬೆಳಗ್ಗೆ ಎದ್ದಿದ ತಕ್ಷಣವೇ ಇಲ್ಲೊಂದು ಅಡ್ವಾಂಟೇಜ್ ಏನು ಅಂತಂದರೆ ಹಕ್ಕಿಗಳ ಚಿಲಿಪಿಲಿ ಕೇಳಿಸ್ಕೊಂಡು ಎದ್ದೇಳ್ತೀವಿ. ದಟ್ ಈಸ್ ವೆರಿ ಸ್ಪೆಷಲ್. ಸೊ ಇದಾಗಿತ್ತು ಇವತ್ತಿನ ನಮ್ಮ ಪುಟ್ಟ ಮನೆಯ ಹೋಮ್ ಟೂರ್. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನೂ ಹೆಚ್ಚು ಒಳ್ಳೆಯ ವೀಡಿಯೋಸ್ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಸೊ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.